ಶ್ರೀಯುತ ನಜೀರ್ ಅವರು, ಹಬೀಬ್ ರವರು, ಶಂಕರಿಪುರ. ಈಗ ಈ ಸಂದರ್ಭದಲ್ಲಿ HR ಶ್ರೀನಿವಾಸ್ ರವರು, ಸೂರ್ಯ ಪ್ರತಾಪ್ ರವರು, ಚಂದ್ರಕಿರಣ್ ರವರು, ಶ್ರೀಧರ್ ರವರು, ಶಶಿಧರ್ ರವರು, ದೀಪಕ್, ಪ್ರಜ್ವಲ್, ಪೃಥ್ವಿರಾಜ್, ಶ್ರೀಧರ್, ಸಾಗರ್ ನಮ್ಮ ಭಾರತೀಯ ಜನತಾ ಪಾರ್ಟಿಯನ್ನ ಸೇರ್ತಾ ಇದ್ದಾರೆ. ಅವರೆಲ್ಲರಿಗೂ ಸಹ ನಮ್ಮ ಭಾರತೀಯ ಜನತಾ ಪಾರ್ಟಿ ಸುಸ್ವಾಗತವನ್ನ ಬಯಸ್ತಾ ಇದೆ. भारतीय जनता पार्टी के HR श्रीनिवास ಹೊಸಕೋಟೆಯಲ್ಲಿ ಬಂದು ನಮ್ಮೆಲ್ಲ ಶ್ರಮದಿಂದ ಶಾಸಕರಾಗಿ 3ನೇ ಬಾರಿಗೆ ಮಂತ್ರಿಗಳಾದರೂ ಅವ್ರು ಹತ್ತಿದ ಏಣಿನ ಒದ್ದುಬಿಟ್ರು. ಆಮೇಲೆ ಯಾವುದೇ ಕಾಂಗ್ರೆಸ್ ಕಾರ್ಯಕರ್ತನಿಗೆ, ನಾನು ಕಾಂಗ್ರೆಸ್ ಕಾರ್ಯಕರ್ತ, ನಮ್ಮ ಸರ್ಕಾರ ಇದೆ, ನಮ್ಮ MLA ಇದ್ದಾರೆ, ನಮ್ಮ ಸಚಿವರಿದ್ದಾರೆ ಅಂತ ಧೈರ್ಯವಾಗಿ ಎಲ್ಲೂ ಅವ್ರು ಸುಮ್ಮನೆ ಫ್ರೀಯಾಗಿ ಕೆಲಸ ಮಾಡಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಎಲ್ಲ ಕಡೆ ಲಂಚದ ಒಂದು ಉದ್ರ ನರ್ತನ ನಡೀತಾ ಇದೆ ತಾಲೂಕು. ಇವೆಲ್ಲ ನೋಡಿದ್ವಿ. ಆಮೇಲೆ ಪ್ರತಿಯೊಂದು ಕಡೆ ಅಫಿಷಿಯಲ್ಸ್ ಎಲ್ಲ ಒಂದೇ ಒಂದು ಜನಾಂಗ ಸೀಮಿತವಾಗಿ ಬಂದು ಅದು ಬೇರೆ ಅಂತ ಒಂದು ಜನಸ್ನೇಹಿ ವ್ಯವಸ್ಥೆ ಆಗಲಿಲ್ಲ. ಅದೊಂದು ಬೇಸರ. ಕಾರ್ಯಕರ್ತರ ಕಡೆಗಣನೆ, ಇವೆಲ್ಲ ಬೇಸರದಿಂದ ಮಾನಂದು ಮನೆಯಲ್ಲಿದ್ದು ನಮ್ಮ ಸನ್ಮಾನ್ಯ ಶರತ್ ಬಚ್ಚೇಗೌಡರು, ಬೈರೇಗೌಡರು ಮತ್ತು ಈ BJPಯಲ್ಲಿದ್ದ ನನ್ನೆಲ್ಲ ಸ್ನೇಹಿತರು ಒತ್ತಾಯ ಮಾಡಿ, ನೀನು ಸುಮ್ಮನೆ ಇರೋದು ಬೇಡ, ನಮ್ಮ ಜೊತೆ ಬಂದಿರಿ, ನಮ್ಮ ಒತ್ತಾಸೆ ಆಗಿರಿ ಅಂತೇಳಿ ಇವತ್ತು ಕರ್ಕೊಂಬಂದು ಸೇರಿಸ್ಕೊಂಡಿದ್ದಾರೆ. ಇವತ್ತು ನನಗಿಲ್ಲಿ ಹೃದಯದ ಒಂದು ಸ್ವಾಗತನೂ ಸಿಕ್ಕಿದೆ. ನಾನು ಸಾಯೋವರೆಗೂ ಕಾಂಗ್ರೆಸ್ಸಲ್ಲಿ ಇರಬೇಕು, ಸತ್ತರೆ ಕಾಂಗ್ರೆಸ್ ಸಾಯ್ತೀನಿ ಅಂತ ಹೇಳಿದ್ದೆ. ಬಹುಶಃ ಅದು ಪರಿಸ್ಥಿತಿ ನನಗೂ ಆಗಿ ಅದನ್ನ ಆಗಲಿಲ್ಲ. ಕಾಂಗ್ರೆಸ್ಗೆ ನಾನು ಉಳಿಸ್ಕೊಳ್ಳೋಕ್ಕಾಗಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಾನು ಯಾವತ್ತೂ ಪಕ್ಷಕ್ಕೆ ದ್ರೋಹ ಮಾಡ್ದಲ್ಲ. ಇವತ್ತು ಇಲ್ಲಿ ಬಂದಿದ್ದೀನಿ. ನಾನೇನು 30 ವರ್ಷ ಕಾಂಗ್ರೆಸ್ಸಲ್ಲಿ ನಿಷ್ಠೆಯಿಂದ ಇದ್ದೆ. ನಾನಿರೋವರೆಗೂ ಇಲ್ಲಿ ನನಗೆ BJP, ಮೋದಿ ಅದು ಸೆಕೆಂಡ್ರಿ. ನನಗೆ ಇಲ್ಲೇನು ಬಚ್ಚೇಗೌಡರು, ನಮ್ಮ ಶರತ್ ಗೌಡರು, ಬೈರೇಗೌಡರು ನಮ್ಮ ಸ್ನೇಹಿತರು, ಇವರು ಒಂದು ಒಲವು, ಆ ಸಿದ್ಧಾಂತ ಒಳಪಟ್ಟು ನಾನು ಇಲ್ಲಿ ಬಂದಿದ್ದೀನಿ. ನಾನಿನ್ನಿರೋವರೆಗೂ ಇಲ್ಲೇ ಇರ್ತೀನಿ ಅಂತ ಹೇಳಕ್ಕೆ